ದಸರಾಗೂ ಮುನ್ನ ಸಿಎಂ ಬದಲಾವಣೆ ಎಂಬ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಆರ್ ಅಶೋಕ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಅಶೋಕ್ ಅವರು ಜ್ಯೋತಿಷ್ ಏನಾದರೂ ಕಲ್ತಿದ್ದಾರಾ, ನಮಗೂ ಟೈಮ್ ಕೊಡಿಸ್ರಿ, ನಾನು ಹೋಗಬೇಕು, ಏನೋ ಸಮಸ್ಯೆ ಇದೆ, ಜ್ಯೋತಿಷ್ ಏನಾದರೂ ಕಲ್ತ್ಬಿಟ್ರಾ ಅಂತ ಅಶೋಕ್ ಭಾಳ ವ್ಯಂಗ್ಯ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ನಂದು ಕೇಳಬೇಕು ಜಾತಕದಲ್ಲಿ ಏನಿದೆ ಅಂತ, ಟೈಮ್ ಕೊಡೋಕೆ ಹೇಳಿ, ಯಾವಾಗ ಭೇಟಿಯಾಗಲಿ ಅವ್ರನ್ನ, ನನಗೂ ಸ್ವಲ್ಪ ಕೇಳೋದಿದೆ ಅಂಥೇಳಿ ಡಿ ಕೆ ಶಿವಕುಮಾರ್ ವ್ಯಂಗ್ಯ ಮಾಡಿದ್ದಾರೆ. ಅಂದರೆ ಆರ್ ಅಶೋಕ್ ಹೇಳಿದರು, ಈ ಬಾರಿಯ ದಸರಾ ಉದ್ಘಾಟನೆ ಸಿದ್ದರಾಮಯ್ಯವರು ಮಾಡಲ್ಲ, ಬೇರೆಯವ್ರು ಮಾಡ್ತಾರೆ ಅಂತ. ಅಂದರೆ ಬೇರೆ ಸಿ ಎಂ ಆಗ್ತಾರೆ, ಬದಲಾವಣೆ ಆಗುತ್ತೆ ಕಾಂಗ್ರೆಸ್ನಲ್ಲಿ ಅಂತ. ಅಂದರೆ ಸೆಪ್ಟೆಂಬರ್ ಕ್ರಾಂತಿ ರಾಜಣ್ಣ ಅವ್ರ ಹೇಳಿಕೆ ಉಲ್ಲೇಖ ಮಾಡಿ ಅವರು ಭವಿಷ್ಯವನ್ನು ನೋಡಿದ್ರು. ಈಗ ಡಿ ಕೆ ಶಿವಕುಮಾರ್ ಅದಕ್ಕೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಅಂದರೆ ಕಾಲೆಳೆದಿದ್ದಾರೆ, ಹಾಸ್ಯ ಮಾಡಿದ್ದಾರೆ. ಜ್ಯೋತಿಷ್ಯ ಕಲ್ತಿದ್ದಾರೆ ಅಂತ ಅನ್ಸುತ್ತೆ, ನನಗೂ ಟೈಮ್ ಕೊಡಿಸಿ ಅಂತ. ನಾನು ಅದೇ ವಿಧಾನಸಭೆಯಲ್ಲಿ ಹೇಳಿದ್ದೀನಲ್ಲ, ಸೆಪ್ಟೆಂಬರಲ್ಲಿ ಈ ರಾಜ್ಯದಲ್ಲಿ ಬದಲಾವಣೆ ನಿಶ್ಚಿತ, ಖಚಿತ, ಅಗ್ರಿಮೆಂಟ್ ಪ್ರಕಾರ ಅವರು ಬಿಟ್ಕೊಡ್ಬೇಕಾಗ್ತೈತೆ. ಆ ಥರದ ಒಂದು ಮಾತುಕತೆ ಆಗಿರೋದು ನಿಜ. ಅದಕ್ಕೋಸ್ಕರ ಚೇರ್ಗಳ ಕಿತ್ತಾಟ ಆಗ್ತಾ ಇದೆ. ಈಗ ಪ್ರಾರಂಭ, ಅದರದ್ದು ಟ್ರೈಲರ್ ಈಗ ಬರ್ತಾ ಇದೆಯಲ್ಲ. ಈಗ ಮಂತ್ರಿಗಳೆಲ್ಲ ಹೇಳ್ತಾ ಇದ್ದಾರಲ್ಲ, ಒಬ್ಬರು ಭಾರಿ ಬದಲಾವಣೆ, ಕ್ರಾಂತಿ ಅಂದರೆ, ಇನ್ನು ಕೆಲವರು ಇಲ್ಲ ಸ್ವಲ್ಪ ಕ್ರಾಂತಿ ಅಂತಾರೆ. ಒಟ್ಟಾರೆ ಕಾಂಗ್ರೆಸ್ಸಲ್ಲಿ ಒಡೆದ ಮನೆ. ಪಾಪ ಚೇರ್ ಉಳಿಸ್ಕೊಳಕ್ಕೆ ಬೇರೆ ದಾರಿ ಏನಿದೆ ಅವ್ರಿಗೆ? ಚೇರ್ ಉಳಿಸ್ಕೊಳಕ್ಕೆ ಬೇರೆ ದಾರಿ ಏನಿಲ್ಲ. ಅದಕ್ಕೋಸ್ಕರ ಮುಖ್ಯಮಂತ್ರಿ ಆ ಥರ ಮಾತನಾಡಲೇಬೇಕು, ಚೇರ್ ಉಳಿಬೇಕಲ್ಲ ಅವ್ರಿಗೆ. ನನಗನ್ಸುತ್ತೆ ಈ ಸರಿ ದಸರಾ ಅವರು ಮಾಡಲ್ಲ, ಪಕ್ಕ ಹೊಸ ಸಿ ಎಂ ಮಾಡ್ತಾರೆ. 25,000 ಜನ ಬರ್ತಾರೆ, ಹಾಗಾಗಿ ಯಾರು ಹೇಳಿದ್ರು ನಿಮ್ಗೆ ಗೊತ್ತು? ಅಶೋಕ್ ಅವರು ಬದಲಾವಣೆ ಆಗಸ್ಟ್ ನಲ್ಲಿ ಬದಲಾವಣೆ ಆಗುತ್ತೆ, ಇದು ಖಂಡಿತ ನಿಜ ಅಂತ ಹೇಳಿದ್ದಾರೆ. ಅಶೋಕ್ ಅಸ್ಟ್ರಾಲಜಿ ಏನಾದ್ರು, ಜ್ಯೋತಿಷ್ಯ ಅಸ್ಟ್ರಾಲಜಿ ಏನಾದ್ರು ಕಲ್ತಿದ್ರೆ ನಂಗೂ ಟೈಮ್ ಕೊಡಿಸಿ, ನಾನು ಅವ್ರನ್ನ ಭೇಟಿ ಮಾಡ್ತೀನಿ. ನಾನು ಕೇಳೋದಿದೆ ಸ್ವಲ್ಪ. 25,000 ಜನ ಬರ್ತಾರೆ, ಹಾಗಾಗಿ ಯಾರು ಹೇಳಿದ್ರು ನಿಮ್ಗೆ ಗೊತ್ತು? ಅಶೋಕ್ ಅವರು ಬದಲಾವಣೆ ಆಗಸ್ಟ್ ನಲ್ಲಿ ಬದಲಾವಣೆ ಆಗುತ್ತೆ, ಇದು ಖಂಡಿತ ನಿಜ ಅಂತ ಹೇಳಿದ್ದಾರೆ. ಅಶೋಕ್ ಅಸ್ಟ್ರಾಲಜಿ ಏನಾದ್ರು, ಜ್ಯೋತಿಷ್ಯ ಅಸ್ಟ್ರಾಲಜಿ ಏನಾದ್ರು ಕಲ್ತಿದ್ರೆ ನಂಗೂ ಟೈಮ್ ಕೊಡಿಸಿ, ನಾನು ಅವ್ರನ್ನ ಭೇಟಿ ಮಾಡ್ತೀನಿ.